ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕೆ ಇಳಿಯುವರು. ಪಾತಾಳಕ್ಕೆ ಅಂದ್ರೆ ನರಕಾಗ್ನಿಗೆ. ಕ್ಷಣ ಮಾತ್ರನ? ಹೌದು ಪ್ರೇರೆ. ಈಗ ತಾನೇ ಗಾಡಿ ತಗೊಂಡು ಸ್ಪೀಡ್ ಆಗೋದಲ್ಲೋ ಹೋದ. ಕುಡ್ದಿದ್ದ ಮತದಲ್ಲಿ ಹೆಣ್ಣು ಪಕ್ಕದಲ್ಲಿರುವಂಥ ಜೋಶಲ್ಲಿ 140 ಸ್ಪೀಡಲ್ಲಿ ಹೋಗಿ ಗುದ್ದ, ಹೋದ. ಎಲ್ಗೋದ? ಪಾತಾಳಕ್ಕೆ. ಅದೇ ಹೇಳ್ತಾ ಇದ್ದೆ ನೋಡಿ ಪ್ರೇರೆ. ಏನು ಹೇಳ್ತಾ ಇದೆ ನೋಡಿ, ಇನ್ನೊಂದ್ಸರಿ ಓದೋಣ. ಮ್ಯಾಲಡಿಂದ ಓದೋಣ ಪ್ರೇರೆ. ಮ್ಯಾಲಡಿಂದ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. 11ನೇ ಅಧ್ಯಾಯದಿಂದ. ತಮ್ಮ ಮಕ್ಕಳನ್ನು ಮಂದೆಯಾಗಿ ನಡೆಸುವರು, ಅವರ ಬಾಲೆಯರು ಕುಣಿದಾಡುವರು. ತಮ್ಮ ಮಕ್ಕಳುಗಳಿಗೆ ಮಂದೆಯಾಗಿ ಅಂದರೆ ಕುರಿಗಳು ಹೋದಂಗೆ ಕಳಿಸ್ತಾ ಇರ್ತಾರೆ ತಂದೆ ತಾಯಿಗಳು. ಹೋಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಕಳಿಸ್ತಾರೆ. ಓಕೆನಾ? ಗಾಡಿ ಕೊಟ್ಟು ಕಳಿಸ್ತಾರೆ. ಕುಣಿದಾಡುವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಡಿಸ್ಕೋ ಡ್ಯಾನ್ಸ್ಗಳಲ್ಲಿ, ಕ್ಲಬ್ಗಳಲ್ಲಿ, ಪಬ್ಗಳಲ್ಲಿ ವ್ಯಭಿಚಾರ ಮಾಡುತ್ತಾ ಕುಣಿದಾಡುತ್ತಾ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕಿಳಿಯುವರು. ಸತ್ಯ ಅನ್ನೋ ಬೇರೆ ಅಚ್ಚು ಹೊಡೆದಂಗಿದೆ ಬೇರೆ ಈ ಮಾತು. ಈಗ ನಡೀತಿರುವಂಥ ಸನ್ನಿವೇಶಕ್ಕೆ ಹೇಳಿ ಮಾಡಿಸಿದಂಥ ವಾಕ್ಯ ಇದು. ಈಗ ಮಾಡಿಸಿದ್ದ? ಸಾವಿರಾರು ವರ್ಷಗಳಿಂದ ಬರೆದಿರುವಂಥ ಮಾತು ಇಂದಿಗೂ ಜೀವಂತ. ಸತ್ಯವೇದ ಮಾತು ಏನು ಗೊತ್ತಾ? ಇಂದಿಗೂ ಜೀವಂತ, ಎಂದೆಂದಿಗೂ ಜೀವಂತ. ಇನ್ನೂ 1000 ವರ್ಷಗಳು, ಲಕ್ಷ ವರ್ಷಗಳು ಹೋದ್ರೂ ಈ ಮಾತು ಅವತ್ತಿಗೂ ಅದು ಮುಟ್ಟುತ್ತೆ. ಅಲ್ಲಿವರೆಗೂ ಇದು ಕಾರ್ಯ ಸಾಧಿಸುತ್ತೆ. ಯಾಕಂದರೆ ವಾಕ್ಯ ಜೀವವುಳ್ಳದು, ಸಜೀವವಾದದ್ದು. ಕಾರ್ಯ ಸಾಧಿಸುವಂಥದ್ದು ಎಷ್ಟೇ ವರ್ಷ ಆದರೂ ಅದು ಕಾರ್ಯ ಸಾಧಿಸ್ತಾ ಇದೆ. ಇವತ್ತಿಗೂ ಸಾಧಿಸ್ತಾ ಇದೆ. ನಿಜ ಪ್ರೇಮ. ಅದೇ ಯೋಬನ ಗ್ರಂಥ 7ನೇ ಅಧ್ಯಾಯ. ಅದೇ ಯೋಬನ ಗ್ರಂಥ 7ನೇ ಅಧ್ಯಾಯ 9ನೇ ವಚನ ನೋಡಿಕೊಳ್ಳೋಣ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ಹಿಂತಿರುಗಿ ಬರುವುದಿಲ್ಲ. ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಏನ್ರಿ ಸತ್ತವ್ರ ಮನೇಲಿ ಈ ಪೂಜಾರಿಗಳು ಮಾಡ್ತಾರೆ, 6 ತಿಂಗಳು ನೀವು ಮನೆ ಬಿಡ್ಬೇಕ್ರಿ, 3 ತಿಂಗಳು ಈ ಬಾಗಿಲು ಇಲ್ಲೆಲ್ಲ ಮಲ್ತಾ ಇದ್ದು, ನಿಮ್ಮ ಮಗಳು ಇಲ್ಲೆಲ್ಲ ಮಲ್ತಾ ಇದ್ದು, ಈ ರೂಮ್ ಬಾಗಿಲು ಹಾಕ್ಬೇಕು ಅಂತಾರೆ. 3 ತಿಂಗಳು 6 ತಿಂಗಳು. ನಮ್ಮ ಸಂಬಂಧಿಕರಲ್ಲೂ ಅನೇಕ ಕಡೆ ನಡೀತಾ ಇದೆ ಪ್ರೇರೆ ಇದು. ಯಾಕೆ ಇದು ಬಾಗಿಲು ಹಾಕಿದ್ದೀರಾ? ಪೂಜಾರಿ ಹೇಳಿದ್ದಾರೆ. ಎಂಥ ದರೋಡೆಕೋರರು ಇದ್ದಾರೆ ಪ್ರೇರೆ. ನಿಮ್ಮ ಮನೇನ ಹಾಳು ಮಾಡೋರು ಅವರೇ ಪ್ರೇರೆ. ನಿಮ್ಮ ಮನೇನ ಸರ್ವನಾಶ ಮಾಡೋದು ಅವರೇನೆ. ಬಣ್ಣ ಬಳಿಬೇಕು ಪ್ರೇರೆ. ಯಾರಾದರೂ ನಮಗೆ ದಯವಿಟ್ಟು ಸತ್ತವರು ಯಾವುದಾದ್ರೂ ಮನೇಲಿ ದೆವ್ವ ಇದೆ, ನಾವು ಮನೆ ಬಿಟ್ಟು ಹೋಗ್ತಾ ಇದೀವಿ ಅಂದರೆ ದಯವಿಟ್ಟು ನಮ್ಮ ಫೋನ್ ನಂಬರ್ ತೊಗೊಳ್ಳಿ, ನನಗೆ ಫೋನ್ ಮಾಡಿ ದಯವಿಟ್ಟು ಪ್ರೇರೆ. ಅಲ್ಲಿ ಬಂದು ನಾವು ವಾಸವಾಗಿರ್ತೀವಿ. ಇದು ಚಾಲೆಂಜು. ನನ್ನ ನಂಬರ್ ತೊಗೊಳ್ಳಿ. ಫೋನ್ ತೊಗೊಂಡ್ರಾ? 7 ನಂಬರ್ ಕೊಡ್ತೀನಿ, ಬರ್ತೀನಿ. 6364